ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸ್ಯಾರಿ ಸಿರಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಕ್ರೋಶಾ ಡಿಸೈನ್ನ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಬಿಗಿನರ್ಸ್ ಆಗಿರ್ತಾರೆ ಅವ್ರಿಗೆ ಒಂದು ಯೂಸ್ ಆಗುವಂಥ ಬೇಸಿಕ್ ಕ್ರೋಶಾ ಡಿಸೈನ್ ಅಂತಲೇ ಹೇಳ್ಬೋದು. ಇದು 2 ಲೇಯರ್ಸ್ ಬರುತ್ತೆ ಕ್ರೋಶಾ. ಸೊ ಫಸ್ಟ್ಗೆ ನಾನು ಇದಕ್ಕೆ ಈ ಥರ ಬೀಡ್ಸ್ನ ಯೂಸ್ ಮಾಡಿದ್ದೀನಿ, ಫ್ಲವರ್ ಬೀಡ್ಸು. ನೆಕ್ಸ್ಟ್ ಇದಕ್ಕೆ ಸ್ಮಾಲ್ ಬೀಡ್ಸ್ನ ಯೂಸ್ ಮಾಡಿದ್ದೀನಿ. ಹಾಗೇನೆ ಕ್ರೋಶಾ ನೀಡಲ್ ಬಂದು 0.7 mm ಯೂಸ್ ಮಾಡಿದ್ದೀನಿ. ಇದಕ್ಕೆ ನಾವು ಫಸ್ಟು 6 ಎಳೆ ದಾರವನ್ನು ಮಾಡ್ಕೋಬೇಕು. ಸೊ ಯಾವ ರೀತಿ ದಾರವನ್ನು ಸುತ್ಕೋಬೇಕು ಅಂತ ನಾನು ಇವಾಗಲೇ ವಿಡಿಯೋ ಮಾಡಿದ್ದೀನಿ, ನೀವು ಅಲ್ಲಿ ಚೆಕ್ಔಟ್ನ ಮಾಡ್ಬೋದು. ಸೊ ಫಸ್ಟ್ಗೆ ನೀವು ತುದಿಲಿ 6 ಎಳೆ ದಾರವನ್ನು ಗಂಟು ಮಾಡಿ ಇಟ್ಕೋಬೇಕು. ಅದನ್ನು ಒಂದು ತುದಿಯಲ್ಲಿ ಇಟ್ಕೊಳ್ಳಿ ಈ ರೀತಿ. ಸೊ ಈ ರೀತಿ ಮಿಡಲ್ ಫಿಂಗರಿಂದ ಪ್ರೆಸ್ ಮಾಡಿಕೊಂಡು ಈ ರೀತಿ ಸೂಜಿಯನ್ನು ನೀಡಲ್ನ ಚುಚ್ಕೊಂಡು ತೋರಿಸ್ತಿರೋ ಹಾಗೆ ನೀಡಲ್ ಒಳಗಿಂದ ದಾರಾನ ಒಂದು ಸುತ್ತು ಸುತ್ತಕೊಂಡು ಮತ್ತು ಬಟ್ಟೆಯಿಂದ ಸೀರೆಯಿಂದ ಎಳ್ಕೊಂಡಾದಮೇಲೆ ಇಲ್ಲಿ ಗಂಟು ಇದೆಯಲ್ಲ, ಇದನ್ನು ಈ ಫಿಂಗರಿಂದ ನೀವು ಟೈಟ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ರೀತಿ ದಾರವನ್ನು ಎಳ್ಕೊಂಡಾದಮೇಲೆ ಮತ್ತೆ ಒಂದು ಸುತ್ತು ಈ ರೀತಿ ದಾರವನ್ನು ಮಾಡಿಕೊಂಡು ಈ ರೀತಿ ಒಂದು ನಾಟ್ನ ಹಾಕೋಬೇಕು. ಸೊ ಈ ಪಕ್ಕನೇ ನೀವು ಇನ್ನೊಂದು ನಾಟ್ನ ಹಾಕೋಬೇಕಾಗುತ್ತೆ. ಅದು ನೀಡಲ್ ಒಳಗಾಸಿ ದಾರವನ್ನು ತಗೊಂಡು ಮತ್ತೆ ಬಟ್ಟೆಗೆ ಹಿಂದಕ್ಕೆ ಎಳ್ಕೊಂಡು ಈ ರೀತಿ 2 ಲೂಪ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು 2 ಲೂಪ್ ಆಗುತ್ತೆ. ಅದರಿಂದ ಇನ್ನೊಂದು ಸುದಿ ಸೂಜಿ ಮೇಲೆ ದಾರನ ಸುತ್ತಕೊಂಡು ಆ 2 ಲೂಪ್ ಒಳಗಿಂದ ನೀವು ಥ್ರೆಡ್ನ ತಗೊಬರ್ಬೇಕಾಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ನಿಮ್ಮ ಸ್ಯಾರಿ ಸೆಕ್ಯೂರ್ ಆಗಿರುತ್ತೆ, ನಾಟು ಕೂಡ ಸೆಕ್ಯೂರ್ ಆಗಿರುತ್ತೆ. ಸೊ ಇದಾದಮೇಲೆ ನೀವು 5 ಚೈನ್ನ ಹಾಕೋಬೇಕಾಗುತ್ತೆ. ಆಗ ಸೂಜಿ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು ಈ ನಾಟ್ ಒಳಗಿಂದ ಒಂದು ಚೈನ್ನ ಹಾಕ್ಕೊಳ್ಳಿ. ಸೊ 1 2, ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನಿಧಾನಕ್ಕೆ ಮಾಡ್ಕೊಳ್ಳಿ, 3 4 5. ಸೊ ಇವಾಗ 5 ಚೈನ್ ಆಗಿದೆ. ಈ 5 ಚೈನ್ ಆದಮೇಲೆ ಇದಕ್ಕೆ ನೀವು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಳ್ಳಿ. ಈ ರೀತಿ ನೋಡ್ಕೊಂಡು ಆದಮೇಲೆ ಸ್ಯಾರಿಗೆ ಅಥವಾ ಬಟ್ಟೆಗೆ ನೀವು ನೀಡಲ್ನ ಚುಚ್ಕೊಂಡು ನೀಡಲ್ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು ಮತ್ತು ಬಟ್ಟೆ ಒಳಗಿಂದ ದಾರನ ತೊಗೊಂಡಾದಮೇಲೆ ಒಂದು ಲೂಪ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ನೀವು ಮತ್ತೆ ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಈ ರೀತಿ ಎಳ್ಕೊಳ್ಳಿ. ಸೊ ಇವಾಗ ನೋಡಿ ಈ ರೀತಿ ಆಗಿದೆ. ಒಂದು ಲಾಕ್ ಆದಮೇಲೆ ನೀವು ಇನ್ನೊಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೆ ಫಸ್ಟು ಬಟ್ಟೆ ಒಳಗಿಂದ ಸೂಜಿನ ತಗೊಂಡು ಮತ್ತೆ ಸೂಜಿ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು ಮತ್ತು ಹಿಂದ್ಗಡೆ ಬಟ್ಟೆ ಒಳಗಿಂದ ಮತ್ತೆ ಇನ್ನೊಂದು ಸತಿ ಹಿಂದಕ್ಕೆ ತೊಗೊಂಡು ಮತ್ತೆ ಸೂಜಿ ಮೇಲೆ ದಾರನ ಸುತ್ತಕೊಂಡು ಆ 2 ಹೋಲೊಳಗಿಂದ ದಾರನ ಎಳ್ಕೊಳ್ಳಿ. ಸೊ ಇವಾಗ ನಿಮಗೆ 2 ನಾಟು ಕ್ರಿಯೇಟ್ ಆಯಿತು. ಇವಾಗ ನೀವು ಬೀಡ್ಸ್ ಹಾಕುವಂಥ ಸಮಯ. ಸೊ ಬೀಡ್ಸ್ ಹಾಕೋದಕ್ಕೆ ದಾರನ ಈ ರೀತಿ ಸ್ವಲ್ಪ ಎಳ್ಕೊಳ್ಳಿ. ಈ ದಾರದೊಳಗೆ ಕ್ರೋಶನ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಆದಮೇಲೆ ಈ ಕ್ರೋಶದಿಂದ ಈ ಬೀಡ್ಸ್ನ ಈ ರೀತಿ ಒಳಗಾಕಿ ಆಮೇಲೆ ಇದನ್ನ ಒಂದು ಸತಿ ಲಾಕ್ನ ಮಾಡಿ ಬೀಡ್ಸ್ನ. ಸೊ ಬೀಡ್ಸ್ ಲಾಕ್ ಮಾಡಾದಮೇಲೆ ಈ ರೀತಿ ಸೂಜಿ ಇಟ್ಕೊಳ್ಳಿ ಸ್ಟ್ರೈಟಾಗಿ, ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ನೀವು ಲಾಕ್ನ ಮಾಡ್ಕೊಳ್ಳಿ. ಸೊ ಈ ರೀತಿ ಲಾಕ್ ಆಗುತ್ತೆ. ಸೊ ಇದಕ್ಕೆ ಮತ್ತೆ ಅದ್ರ ಪಕ್ಕನೇ ಇನ್ನೊಂದು ಸತಿನೂ ಸಹ ಲಾಕ್ನ ಮಾಡಿ. ಸೊ ಫಸ್ಟ್ಗೆ ಯಾವ ರೀತಿ ಲಾಕ್ ಮಾಡಿದರೆ ಅದೇ ರೀತಿ ಇವಾಗಲೂ ಸಹ ಲಾಕ್ ಮಾಡಿ. ಸೊ ಲಾಕ್ ಮಾಡಾದಮೇಲೆ ಈಗ 5 ಚೈನ್ನ ಹಾಕೋಬೇಕಾಗುತ್ತೆ. ಸೊ ಇಲ್ಲಿ 5 ಚೈನ್ ಹಾಕಿದ್ದೀವಿ, ಬೀಡ್ಸ್ ಹಾಕಿದ್ದೀವಿ, ಮತ್ತು ಇಲ್ಲಿ 5 ಚೈನ್ನ ಹಾಕೋಬೇಕಾಗುತ್ತೆ. 1 2 3 4 5 ಚೈನ್ನ ಹಾಕ್ಕೊಂಡಾದಮೇಲೆ ಸ್ಯಾರಿಗೆ ಎಲ್ಲಿ ಬರುತ್ತೆ ಅಲ್ಲಿಗೆ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಮತ್ತು ಸೂಜಿ ಮೇಲೆ ಒಂದು ಸತಿ ದಾರನ ತೊಗೊಂಡು ಈ ರೀತಿ ಲಾಕ್ ಮಾಡಿ. ಸೊ ಇಲ್ಲಿ ರಿಂಕಲ್ಸ್ ಬಂದಿಲ್ಲ. ಸೊ ಈ ರೀತಿ ರಿಂಕಲ್ಸ್ ಬರ್ದರ ರೀತಿ ನೀವು ಮಾಡಿದರೆ ಲಾಸ್ಟಿಗೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಒಂದು ಸತಿ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡ್ಕೊಂಡಾದ್ಮೇಲೆ ಇವಾಗ ನೀವು ಬೀಡ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ದಾರನ ಸ್ವಲ್ಪ ಎಳ್ಕೊಂಡು ಸೊ ಈ ರೀತಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ಒಂದು ಸತಿ ದಾರನ ತೊಗೊಂಡು ಈ ರೀತಿ ಬೀಡ್ಸ್ನ ಲಾಕ್ ಮಾಡಿ ಬೀಡ್ಸ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬೀಡ್ಸ್ನ ಲಾಕ್ ಮಾಡಿ. ಸೊ ಈ ರೀತಿ ನೋಡ್ಕೋಬೇಕು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಅಂತ. ಬೇರೆ ಸೀರೆ ಆದರೆ ತುಂಬ ಹುಷಾರಾಗಿ ಮಾಡಿ. ಫಸ್ಟ್ ಟೈಮ್ ಮಾಡ್ತಾಯಿದ್ದೀರಾ ಅಂತಂದರೆ
ಕ್ರೋಶನ ತುಂಬ ನಿಧಾನವಾಗಿ ಈಸಿಯಾಗಿ ಬರುತ್ತೆ. ನಿಧಾನವಾಗಿ ಮಾಡಿ, ಪೇಷನ್ಸ್ ಇಟ್ಕೊಂಡು ಮಾಡಿ. ಸೊ ಇದಾದಮೇಲೆ ಒಂದು ಬೀಡ್ಸ್ ಪಕ್ಕ ಲಾಕ್ ಆದಮೇಲೆ ಅದ್ರ ಪಕ್ಕ ಇನ್ನೊಂದು ಲಾಕ್ ಮಾಡಿ. ಸೊ ಈ ರೀತಿ ಇದಾದಮೇಲೆ ಇವಾಗ ನೀವು ಇಲ್ಲಿಗೆ 5 ಚೈನ್ ಹಾಕೋಬೇಕಾಗುತ್ತೆ. 1 2 3 4 5 ಚೈನ್ ಹಾಕೊಂಡಾದ್ಮೇಲೆ ಈ 5 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳಿ ಈ ರೀತಿ. ಸೊ ಗೊತ್ತಾಗ್ತಿದೆ ಅಂತ ಅನ್ಕೋತೀನಿ. ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ, ಇನ್ನೂ ನೀಟಾಗಿ ಕ್ಲಿಯರಾಗಿ ನಾನು ವಿಡಿಯೋ ಮಾಡ್ತೀನಿ. ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಅದ್ರ ಪಕ್ಕನೇ ಇನ್ನೊಂದು ಸತಿ ಸಾರಿಗೆ ಚುಚ್ಚಿ ದಾರವನ್ನು ಎಳ್ಕೊಂಡು ಮತ್ತೆ ಒಂದು ಸತಿ ಲಾಕ್ ಮಾಡಿ. ಸೊ ಈ ರೀತಿ ಬರುತ್ತೆ, ನಿಮಗೆ ನೋಡ್ತಾ ಇದ್ದೀರಲ್ವ, ಈ ರೀತಿ ಬರುತ್ತೆ. ಸೊ ಇದೇ ರೀತಿ ನೀವು ಇಡೀ ಫುಲ್ ಸ್ಯಾರಿಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಇದು ಫಸ್ಟ್ ಸ್ಟೆಪ್ ಆಗಿರುತ್ತೆ. ಸೊ ಸೆಕೆಂಡ್ ಸ್ಟೆಪ್ಪು ನಾನು ಈ ಸೀರೆ ಕಂಪ್ಲೀಟ್ ಮಾಡಾದ್ಮೇಲೆ ತೋರಿಸ್ತೀನಿ. 5 ಚೈನ್ಸ್ ಹಾಕೊಂಡು ಆದಮೇಲೆ ಮಾಮೂಲಿ ಸ್ಯಾರಿಗೆ ನೀವು ಲಾಕ್ನ ಮಾಡಬೇಕಾಗುತ್ತೆ. ಸೊ ಈ ರೀತಿ ಒಂದು ಲಾಕ್ ಆದಮೇಲೆ ಇನ್ನೊಂದು ಲಾಕ್ನ ಮಾಡಿ. ಇನ್ನೊಂದು ಲಾಕ್ ಮಾಡಾದ್ಮೇಲೆ ನೀವು ಲಾಸ್ಟಲ್ಲಿ ಇರೋದ್ರಿಂದ ಇನ್ನೊಂದು ಲಾಕ್ ಮಾಡಿದ್ರೂ ಓಕೆ, ಅಥವಾ 2 ಲಾಕ್ ಮಾಡಿದ್ರೂ ಓಕೆ. ನಾನು ಇನ್ನೊಂದು ಲಾಕ್ ಮಾಡ್ತಾಯಿನಿ. ಸೊ ಇನ್ನೊಂದು ಲಾಕ್ ಮಾಡೋದ್ರಿಂದ ಅಳ್ಚ್ಕೊಳೋದಿಲ್ಲ, ಬಿಚ್ಕೊಳೋದಿಲ್ಲ ಅಂತ ಅಷ್ಟೇ. ಸೊ ಇದಾದಮೇಲೆ ನೀವು ಮತ್ತೆ ಒಂದು 3 ಚೈನ್ ಹಾಕ್ಕೊಳ್ಳಿ. ಸೊ ಈ ರೀತಿ 3 ಚೈನ್ ಹಾಕ್ಕೊಂಡ್ಮೇಲೆ ಇದನ್ನು ಕ್ರೋಶದಿಂದ ಸ್ವಲ್ಪ ಥ್ರೆಡ್ನ ಎಳ್ಕೊಂಡು ಇವಾಗ ನೀವು ಕಟ್ಟರಲ್ಲಿ ಕಟ್ ಮಾಡಬೇಕಾಗುತ್ತೆ. ಇಲ್ಲಿ ಈ ದಾರನ ಕಟರಿಂದ ಕಟ್ ಮಾಡಿ ಇಲ್ಲಿ ಬಿಟ್ಟಿರ್ತೀರಲ್ವ, ಇದನ್ನು ಈ ರೀತಿ ಕ್ರೋಶದಿಂದ ಎಳೆದ್ರೆ ಸೊ ಇಲ್ಲಿ ನಿಮಗೆ ಒಂದು ನಾಟ್ ಆಗುತ್ತೆ. ಇದನ್ನು ನೀವು ಇನ್ನೊಂದು ಸ್ವಲ್ಪ ದಾರನ ಕಟ್ ಮಾಡಿಬಿಟ್ಟು ಹಿಂದ್ಗಡೆ ಈ ರೀತಿ ಗಮ್ ಹಾಕಿ ಪೇಸ್ಟ್ ಮಾಡಿದರೂ ಆಗುತ್ತೆ. ಸೊ ಈ ರೀತಿ ಫಸ್ಟು ಸ್ಟೆಪ್ಪು ನಿಮಗೆ ಬರ್ತಾ ಹೋಗುತ್ತೆ. ಸೊ ನಂದು ಇವಾಗ ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಗಿದೆ. ಇವಾಗ ಸೆಕೆಂಡ್ ಸ್ಟೆಪ್ ಮಾಡಬೇಕು ಅಂತಂದರೆ ನೀವು ಯಾವ ಜಾಗದಲ್ಲಿ ಲಾಕ್ ಹಾಕ್ಕೊಂಡಿರ್ತೀರ ಅದೇ ಜಾಗದಲ್ಲಿ ನೀವು ಇನ್ನೊಂದು ಲಾಕ್ನ ಹಾಕೋಬೇಕಾಗುತ್ತೆ. ಸೊ ನೀವು ಸೀರೆ ಮೇಲಾದರೂ ಲಾಕ್ನ ಮಾಡ್ಕೋಬೋದು, ಅಥವಾ ಇಲ್ಲಿ ನೀವು ಲಾಕ್ ಹಾಕಿದ್ದೀರಲ್ವ ಇದ್ರ ಮೇಲಾದರೂ ನೀವು ಲಾಕ್ನ ಮಾಡ್ಕೋಬೋದು. ನಾನು ಫಸ್ಟ್ ಲಾಕ್ನ ಸ್ಯಾರಿ ಮೇಲೇ ಹಾಕ್ತಾಯಿದ್ದೀನಿ. ಸೊ ಹಾಗಾಗಿ ಸೀರೆಗೆ ನೀಡಲಿಂದ ಚುಚ್ಕೊಂಡು ದಾರನ ಹಿಂದ್ಗಡೆಯಿಂದ ಎಳ್ಕೊಂಡು ಒಂದು ಲಾಕ್ನ ಮಾಡ್ತಾಯಿದ್ದೀನಿ. ಸೊ ಇದಾದಮೇಲೆ ನೀವು ಇಲ್ಲಿ ಲಾಕ್ನ ಮಾಡ್ಕೊಂಡಿರ್ತೀರ ಅಥವಾ 2 ಸತಿ ನೀವು ಲಾಕ್ ಮಾಡ್ಕೊಂಡಿರ್ತೀರಲ್ವ, ಆ ಲಾಕ್ ಮೇಲೆ ಇನ್ನೊಂದು ನೀವು ಲಾಕ್ನ ಮಾಡ್ಕೊಳ್ಳಿ. ಆಗ ನಿಮಗೂ ಸೀರೆ ಮೇಲೂ ಲಾಕ್ ಆಗಿದೆ, ಹಾಗೆ ನೀವು ಫಸ್ಟ್ ಸ್ಟೆಪ್ಪಲ್ಲಿ ಲಾಕ್ ಮಾಡಿರ್ತೀರ ಆ ಲಾಕ್ ಮೇಲೂ ಕೂಡ ಲಾಕ್ ಆಗಿದೆ. ಸೊ ಇವಾಗ ನಿಮ್ಮದು ಗಂಟು ಎಲ್ಲೂ ಕೂಡ ಅಳ್ಚ್ಕೊಳೋದಿಲ್ಲ. ಸೊ ಇದಾದಮೇಲೆ ನೀವು ಇಲ್ಲಿ ಫಸ್ಟ್ 5 ಚೈನ್ ಹಾಕಿರ್ತೀರಲ್ವ, ಇಲ್ಲೂ ಸಹ ನೀವು ಫಸ್ಟು 5 ಚೈನ ಹಾಕೋಬೇಕು. ಸೊ 1 2 3 4 5. ಸೊ ಈ ರೀತಿ 5 ಚೈನ ಹಾಕ್ಕೊಂಡಾದಮೇಲೆ ನೀವು ಇಲ್ಲಿ ಲಾಕ್ನ ಮಾಡಿರ್ತೀರಲ್ವ, ಇಲ್ಲಿ ಬೀಡ್ಸ್ ಪಕ್ಕ ಒಂದು ಲಾಕ್ ಮಾಡಿರ್ತೀರಲ್ವ, ಆ ಲಾಕ್ಗೆ ನೀವು ಇವಾಗ ಲಾಕ್ನ ಮಾಡಬೇಕಾಗುತ್ತೆ. ಸೊ ಈ ರೀತಿ ಲಾಕ್ ಮಾಡಾದಮೇಲೆ ಸೊ ನಾನಿವಾಗ ಇನ್ನೊಂದು ಸತಿ ತೋರಿಸ್ತೀನಿ ಯಾವ ರೀತಿ ಅಂತ. ಫಸ್ಟು ನೀವು 5 ಚೈನ ಹಾಕ್ಕೋಬೇಕು. ಬೀಡ್ಸ್ ಹಿಂದೆ ಇರುವಂಥ 6 ಎಳೆ ದಾರ ಇದೆಯಲ್ಲ ಅದಕ್ಕೆ ನೀವು ಸಿಂಗಲ್ ಕ್ರೋಶನ ಮಾಡಬೇಕಾಗುತ್ತೆ. ಸೊ ಈ ರೀತಿ ಸಿಂಗಲ್ ಕ್ರೋಶ ಮಾಡಬೇಕಾಗುತ್ತೆ. ಅದಾದಮೇಲೆ ದಾರನ ಸ್ವಲ್ಪ ಎಳ್ಕೊಂಬಿಟ್ಟು ಈ ರೀತಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಸ್ಮಾಲ್ ಸೈಜ್ ಬೀಡ್ಸ್ನ ತೊಗೊಂಡಿದ್ದೀನಿ. ನೀವೇನಾದ್ರು ದಪ್ಪ ಬೀಡ್ಸ್ನ ಯೂಸ್ ಮಾಡಿದರೆ ಫಸ್ಟ್ ಸ್ಟೇಜಲ್ಲಿ ನೀವು ಸ್ವಲ್ಪ ದಪ್ಪ ಬೀಡ್ಸ್ಗಳನ್ನ ಯೂಸ್ ಮಾಡ್ಬೋದು. ಸೊ ಇಲ್ಲಿ ನಾನು ಬೀಡ್ಸ್ಗೆ ಯಾವುದೇ ರೀತಿ ಲಾಕ್ ಆಗ್ತಿಲ್ಲ, ಸೀದಾ ಡೈರೆಕ್ಟ್ 6 ಎಳೆ ದಾರ ಇದೆಯಲ್ಲ ಅದಕ್ಕೆ ನಾನು ಲಾಕ್ನ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಮಾಡಬೇಕಾಗುತ್ತೆ. ನೀವೇನಾದ್ರು ದಪ್ಪ ಬೀಡ್ಸ್ನ ಫಸ್ಟ್ ಸ್ಟೆಪ್ಪಲ್ಲಿ ನೀವು ದಪ್ಪ ಬೀಡ್ಸ್ನ ತೊಗೊಂಡಿದ್ರೆ ನಿಮಗೆ ಇಲ್ಲಿ 5 ಮಣಿ ಬರುತ್ತೆ. 5 ಸ್ಮಾಲ್ ಸೈಜ್ ಬೀಡ್ಸ್ನ ಹಾಕ್ಬೋದು ಜಾಗ ಇದ್ದರೆ. ಇಲ್ಲ ಅಂತಂದರೆ ನೀವು 4 ಹಾಕಿರೇ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ 2 ಹಾಕಿದ್ದೀನಿ. ಇವಾಗ ಡಿಸೈನ ನಾನು ಆಲ್ಮೋಸ್ಟ್ ಒಂದು 9 to 10 ಸ್ಯಾರೀಸ್ಗೆ ಹಾಕ್ಕೊಟ್ಟಿದ್ದೀನಿ. ಸೊ ಹಾಗಾಗಿ ನಾನು ಲಾಂಗ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಈ ಲಾಂಗ್ ವಿಡಿಯೋ ಮಾಡ್ತಾ ಇರೋದು. ತುಂಬ ರೀತಿ ನಾವು ಬೀಡ್ಸ್ನ ಲಾಕ್ ಮಾಡಿ ಆದಮೇಲೆ
ಇಲ್ಲಿ ನಾವು ಫಸ್ಟು ಲಾಕ್ ಮಾಡ್ಕೊಂಡಿರ್ತೀವಲ್ವ, ಈ ಲಾಕಿಗೆ ನೀವು ಲಾಕ್ನ ಮಾಡಬೇಕಾಗುತ್ತೆ. ತುಂಬ ಈಸಿಯಾಗಿ ಮಾಡ್ಬೋದು. ಕ್ರೋಶಾ ಡಿಸೈನ್ ಕಲಿತು ಬಿಗಿನರ್ಸ್ ಆಗಿದ್ದರೆ ಈ ಕ್ರೋಶಾ ಡಿಸೈನ್ ತುಂಬ ಯೂಸ್ ಆಗುತ್ತೆ. ಸೊ ನಾನು ಇವಾಗ ಲಾಸ್ಟ್ ಸ್ಟೇಜಲ್ಲಿ ಇದ್ದೀನಿ. ಒಂದು ಬೀಡ್ಸ್ಗೆ ನಾನು ಸ್ಮಾಲ್ ಬೀಡ್ಸ್ನ ಹಾಕಿದರೆ ಈ ಕ್ರೋಶಾ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಸೊ ಇವಾಗ ಬೀಡ್ ಹಿಂದೆ ಇರುವಂಥ ದಾರಕ್ಕೆ ನಾನು ಫಸ್ಟು ಸಿಂಗಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ. ಸಿಂಗಲ್ ಕ್ರೋಶನ ಮಾಡಿಕೊಂಡು ಒಂದು ಸ್ವಲ್ಪ ದಾರನ ಎಳ್ಕೊಂಡು ಈ ರೀತಿ ಸ್ಮಾಲ್ ಬೀಡ್ಸ್ನ ಹಾಕ್ತಾಯಿದ್ದೀನಿ. ಇಲ್ಲಿ 4 ಸ್ಮಾಲ್ ಬೀಡ್ಸ್ನ ಹಾಕಬೇಕಾಗುತ್ತೆ. ಇವಾಗಲೇ ಹೇಳಿರೋಗೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಇನ್ನೊಂದು ಯಾವುದಾದ್ರು ಸೀರೆ ಇದೇ ರೀತಿ ಸೀರೆ ಹಾಕಿದರೆ ಮತ್ತೆ ಡಿಸೈನ ನಾನು ತೋರಿಸ್ಕೊಡ್ತೀನಿ. ನಾವು ಡಬಲ್ ಸ್ಟೆಪ್ ಮಾಡ್ತಾ ಇದ್ದೀವಲ್ವ, ಇದಕ್ಕೆ ನೀವು ಬ್ಲೂ ಕಲರ್ ಬದಲು ಅಥವಾ ಒಂದೇ ಕಲರ್ ಬದಲು ನೀವು ಡಬಲ್ ಕಲರ್ ಕೂಡ ಹಾಕ್ಕೋಬೋದು. ಸೊ ನಾನಿಲ್ಲಿ ಒಂದೇ ಕಲರ್ನ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಇದ್ದರೆ ಡಬಲ್ ಕಲರ್ನ ಯೂಸ್ ಮಾಡಿಕೊಂಡು ನೀವು ಸೆಕೆಂಡ್ ಸ್ಟೆಪ್ನ ಕಂಪ್ಲೀಟ್ನ ಮಾಡ್ಕೋಬೋದು. ಸೊ ನಾನಿವಾಗ 4 ಬೀಡ್ಸ್ನ ಹಾಕಿದ್ದೀನಿ. ಇದಾದಮೇಲೆ ಇಲ್ಲಿಗೆ ನಾನು ಲಾಕ್ ಮೇಲೆ ಲಾಕ್ನ ಮಾಡ್ತಾಯಿದ್ದೀನಿ. ಸೊ ಲಾಕ್ ಮೇಲೆ ಲಾಕ್ನ ಮಾಡಿಕೊಂಡು ಇಲ್ಲಿ ಇವಾಗ 5 ಚೈನ್ಸ್ ಹಾಕಿದ್ದೀನಲ್ವ, ಸೇಮ್ ಇಲ್ಲಿಗೂ ಸಹ ನಾನು 5 ಚೈನ್ಸ್ನ ಹಾಕ್ತಾಯಿದ್ದೀನಿ. 1 2 3 4 5 ಚೈನನ್ನು ಹಾಕಿ ಇಲ್ಲಿ ಲಾಕ್ ಮಾಡಿದ್ದೀನಲ್ವ, ಈ ಲಾಕ್ ಮೇಲೆ ಇನ್ನೊಂದು ಲಾಕ್ನ ಮಾಡ್ತಾಯಿದ್ದೀನಿ. ಒಂದು ಲಾಕ್ ಆಯಿತು. ನಮಗೆ ಇಲ್ಲಿ ಲಾಸ್ಟ್ ಸ್ಟೆಪ್ ಆಗಿರೋದ್ರಿಂದ 1 ರಿಂದ 2 ರಿಂದ 3 ಲಾಕ್ನ ಹಾಕಿ, ಒಂದು ಸೀರೆಗೆ ಹಾಕಿ ಇನ್ನೊಂದು ಸಿಂಗಲ್ ಸ್ಟೆಪ್ ಇರುತ್ತಲ್ಲ ಕ್ರೋಶಕ್ಕೆ ಹಾಕಿ ನಾನು ಇವಾಗ 2 ನಾಟ್ನ ಹಾಕಿದ್ದೀನಿ. ಬೇಕು ಅಂದರೆ ಇನ್ನೊಂದು ನಾಟ್ನು ಸಹ ಹಾಕ್ಕೋಬೋದು. ನಿಮಗೇನಾದರೂ ಗಂಟು ಜಾಸ್ತಿ ಆಯಿತು ಅಂತ ಅನಿಸಿದರೆ ನೀವು 2 ನಾಟ್ನ ಹಾಕ್ಕೊಂಡು ಬಿಡ್ಬೋದು. ಸೊ ಇಲ್ಲಿ ನಾನು 3 ನಾಟ್ನ ಹಾಕ್ಕೊಂಡು 1 2 3 ಸಿಂಗಲ್ ಚೈನ್ಸ್ನ ಹಾಕ್ಕೊತಾ ಇದ್ದೀನಿ. 3 ಸಿಂಗಲ್ ಚೈನ್ ಹಾಕಿ ಸ್ವಲ್ಪ ಕ್ರೋಶದಿಂದ ದಾರನ ಹೊರ ಎಳೆದು ಈ ಕಡೆ ಇರುವಂತಹ ದಾರವನ್ನು ಕಟ್ ಮಾಡಿ ಈ ಸಿಂಗಲ್ ಕ್ರೋಶದಿಂದ ಈ ನೀಡಲಿಂದ ಈ ರೀತಿ ದಾರವನ್ನು ಹೊರ ತೆಗಿರಿ. ಇವಾಗ ನಿಮಗೆ ಲಾಕ್ ಆಯಿತು. ಸೊ ಇದಾದಮೇಲೆ ಇಷ್ಟನ್ನು ಕಟ್ ಮಾಡಿ ಇದನ್ನು ಈ ಕಡೆ ಹಿಂದಕ್ಕೆ ನೀವು ಇಲ್ಲಿ ಗಮ್ ಹಾಕಿ ಪೇಸ್ಟ್ನ ಮಾಡಿದರೆ ಆಯಿತು. ಸೊ ಇವಾಗ ಸೆಕೆಂಡ್ ಸ್ಟೆಪ್ಪು ಕಂಪ್ಲೀಟ್ ಆಗಿದೆ ನಂದು. ಸೊ ಯಾವ ರೀತಿ ಬಂದಿದೆ ಅಂತ ನೋಡ್ತಾ ಇದ್ದೀರಾ. ಸೊ ಈ ರೀತಿ ನಂದು ಸೆಕೆಂಡ್ ಸ್ಟೆಪ್ಪು ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿ ನಿಮಗೆ ಕುಚ್ಚು ಬರುತ್ತೆ. ಸೊ ಈ ಥರ ನಾನು ಫೈನಲ್ ಔಟ್ಪುಟ್ಟಾಗಿ ಮಾಡಿರುವಂಥದ್ದು. ಸೊ ಇಲ್ಲಿ ನಾನು ಬೇಸಾಗಿ ನಾನು ಈ ಬ್ಲೂ ಕಲರ್ನ ಥ್ರೆಡ್ನ ಯೂಸ್ ಮಾಡಿರೋದ್ರಿಂದ ನಾನು ಬ್ಲೂ ಕಲರ್ ಥ್ರೆಡ್ನ ಕುಚ್ಚನ್ನು ಕಡಿಮೆ ಮಾಡಿದ್ದೀನಿ. ಹಾಗೆಯೇ ಬ್ರೌನ್ ಕಲರ್ ಅಂತ ಕುಚ್ಚನ್ನು ನಾನು ಡಬಲ್ ಮಾಡಿಕೊಂಡು ಸಿಂಗಲ್ಲಾಗಿ ಮಧ್ಯಕ್ಕೆ ಬ್ಲೂ ಕಲರ್ ಟ್ಯಾಸಲ್ಸ್ನ ಬ್ಲೂ ಕಲರ್ ಕುಚ್ಚನ್ನು ಹಾಕ್ತಾ ಹೋಗಿದ್ದೀನಿ. ಸೊ ಈ ರೀತಿ ಲಾಸ್ಟ್ಗೆ ಡಿಸೈನ್ ಬಂದಿದೆ. ಸೊ ಎಲ್ಲೂ ಕೂಡ ರಿಂಕಲ್ಸ್ ಆಗಿಲ್ಲ. ಮೇನ್ ಇಂಪಾರ್ಟೆಂಟಾಗಿ ನಾವು ಕುಚ್ಚಾಕ್ಬೇಕಾದ್ರೆ ಎಲ್ಲೂ ಕೂಡ ರಿಂಕಲ್ಸ್ ಆಗಿರಬಾರ್ದು. ಸೊ ಆ ರೀತಿ ನೀವು ಕುಚ್ಚನ್ನು ಹಾಕಬೇಕಾಗುತ್ತೆ. ಸೊ ಈ ರೀತಿ ನಿಮಗೆ ಫಿನಿಶಿಂಗು ಬಂದಿದೆ. ಸೊ ನಾನು ಕುಚ್ಚು ಕಟ್ಟೋದಕ್ಕೆ 150 ಎಳೆ ದಾರವನ್ನು ಸುತ್ಕೊಂಡಿದ್ದೀನಿ. ಯಾವ ರೀತಿ ಸುತ್ಕೋಬೇಕು ಅಂತ ನಾನು ಇವಾಗಲೇ ವಿಡಿಯೋ ಮಾಡಿದ್ದೀನಿ. ನೀವು ಚಾನಲಲ್ಲಿ ವಿಡಿಯೋನ ನೋಡ್ಬೋದು ಯಾವ ರೀತಿ ದಾರವನ್ನು ಸುತ್ಕೋಬೇಕು ಅಂತ. ಸೊ ನಿಮಗೆ ಇನ್ನೂ ಬೇಕಾದರೆ ನೀವು 150ಇಂದ 200ವರೆಗೂ ನೀವು ಸುತ್ಕೋಬೋದು. 200 ಆದರೆ ನಿಮಗೆ ಡಬಲ್ ಮಾಡಿದಾಗ 400 ಆಗುತ್ತೆ. ಸೊ ಆವಾಗ ಕುಚ್ಚು ದಪ್ಪ ಬರುತ್ತೆ. ಸೊ 150 ಆದರೆ ನಿಮಗೆ 300 ಎಳೆ ದಾರ ಆಗುತ್ತೆ. ಸೊ ಆವಾಗ ನಿಮಗೆ ಫಿನಿಶಿಂಗ್ ಕ್ಲೀನಾಗಿ ಬರುತ್ತೆ. ಸೊ ಈ ರೀತಿ ನಾನು ಟ್ಯಾಸಲ್ಸ್ನ ಹಾಕಿದ್ದೀನಿ. ಇದೇ ಥರ ಟ್ಯಾಸಲ್ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.